ಆಕಾಶದಲ್ಲಿ ಸೂರ್ಯನ ಕಿರಣ ಕೂಡ ಪೂರ್ತಿಯಾಗಿ ಹೋಗೋದಿಲ್ಲ. ಅಲ್ಲಿ ಒಂದು ಸುಂದರವಾದ ರಾಜ್ಯ ಅಡಗಿತ್ತು, ಅಟ್ಲಾಂಟಸ್. ಈ ರಾಜ್ಯ ಸಾಧಾರಣವಾದ ರಾಜ್ಯ ಆಗಿರಲಿಲ್ಲ. ಅಲ್ಲಿನ ಗೋಡೆಗಳು ಕೂಡ ಚಿನ್ನದ ಹಾಗೆ ಹೊಳಿತಾ ಇತ್ತು. ಅಲ್ಲಿ ನೃತ್ಯ ಮಾಡ್ತಾ ಇದ್ದಂತಹ ಇಂದ್ರಧನುಷ್ಯದ ಮೀನ್ಗಳು ಜೀವನದ ಸಂಗೀತವಾಗಿದ್ವು. ಈ ರಾಜ್ಯವನ್ನು ಆಳ್ತಾ ಇದ್ದವರು ರಾಜ ಆರ್ಲಿಪಸ್ ಮತ್ತೆ ರಾಣಿ ಮೆಲೋಡಿಯಾ. ಅವಳು ಬೇಗ ತಾಯಿಯಾಗೋದ್ರಲ್ಲಿದ್ಲು. ಎಂತ ಮಾತು ನನ್ನ ರಾಣಿ, ನೀನು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯಾ. ಸಾಕ್ ಸುಮ್ನೆ ಇರಿ, ನೀವ್ ನನ್ನ ಹೊಗಳಿಲ್ಲ ಅಂದ್ರೆ ಈ ದಿನನೇ ಮುಗಿಯೋದಿಲ್ಲ ಅಲ್ವಾ? ಅದಂತೂ ನಿಜ, ಅದ್ರಲ್ಲಂತದ್ದೇನು ತಪ್ಪಿಲ್ವಲ್ಲ. ಇವಾಗ ಅದನ್ ಬಿಡಿ. ನಿಮ್ ಕೆಲ್ಸದಿಂದ ಯಾವಾಗ ಫ್ರೀ ಮಾಡ್ಕೊಂಡ್ರಿ? ಫ್ರೀ ಎಲ್ಲಿರುತ್ತೆ, ಇದನ್ನ ನಾನು ಸ್ವತಃ ನನ್ನ ಕೆಲ್ಸಗಳ ಜೊತೆ ಒಡ್ದಾಡಿ ನಿನಗೋಸ್ಕರ ಮತ್ತೆ ಮಗುಗೋಸ್ಕರ ಫ್ರೀ ಮಾಡ್ಕೊಂಡಿದೀನಿ. ಯಾಕಂದ್ರೆ ನಿನಗ್ ಯಾವ್ದೇ ಕೊರತೆ ಅನ್ನಿಸ್ಬಾರ್ದು ಅಂತ. ಬಿಡಿ, ಒಳ್ಳೇದೇ ಆಯ್ತು. ಮುಂದೆ ಬರ್ತಾ ಇರೋ ಮಗುಗೋಸ್ಕರ ನೀವು ಸಮಯ ಮಾಡ್ಕೊಳ್ಬೇಕಾಗತ್ತೆ. ಅರೆ, ಇದಿನ್ನು ಪ್ರಾರಂಭ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ನೋಡು, ನಾನ್ ನಿನಗೆ ಕಂಪ್ಲೇಂಟ್ ಮಾಡೋದಕ್ಕೆ ಯಾವುದೇ ಅವಕಾಶ ಕೊಡೋದಿಲ್ಲ. ಹೊಟ್ಟೆಯಲ್ಲಿರೋ ಮಗುವಿನ ಆಗಮನಕ್ಕೋಸ್ಕರ ರಾಜ ರಾಣಿ ಇಬ್ರು ಕೂಡ ಕಾಯ್ತಾ ಇದ್ರು. ಆದ್ರೆ ಅವರಿಗೆ ಮುಂದಾಗುವ ಆಪತ್ತಿನ ಬಗ್ಗೆ ಅರಿವೇ ಇರಲಿಲ್ಲ. ತುಂಬಾ ವರ್ಷಗಳ ಹಿಂದೆ ಅಟ್ಲಾಂಟಸ್ ಮೇಲೆ ಶಾರ್ಕ್ ರಾಜನ ಸೇಡು ಹೆಚ್ಚಾಗಿತ್ತು. ಶಾರ್ಕ್ ರಾಜ್ ಒಬ್ಬ ಸಮುದ್ರದ ಕಳ್ಳನಾಗಿದ್ದ. ಸಮುದ್ರದ ಮೂಲೆ ಮೂಲೆಯನ್ನು ಕೂಡ ತನ್ನ ಕೈವಶ ಮಾಡ್ಕೋಬೇಕು ಅನ್ನೋದ್ರಲ್ಲಿದ್ದ. ಅವನ ಕಣ್ಣು ಅಟ್ಲಾಂಟಸ್ ರಾಜನ ಸಿಂಹಾಸನದ ಮೇಲಿತ್ತು. ಕೇಳ್ಪಟ್ಟೆ ರಾಜ ಆರ್ಲಿಯಸ್ಗೆ ಮಗು ಆಗ್ತಿದೆ ಅಂತ. ಒಳ್ಳೆ ಸುದ್ದಿನೇ. ಈಗ ರಾಜನ್ ಜೊತೆ ರಾಜ್ಕುಮಾರನ್ ಎಲೆನೋ ನಾನು ನನ್ನ ಕೈಯಾರೇನೆ ಕಟ್ ಮಾಡ್ತೀನಿ. ಕ್ರೂರ ಶಾರ್ಕ್ ರಾಜನಿಗೆ ಮೆಲೋಡಿಯಸ್ ತಾಯಿ ಆಗಿರೋ ಸುದ್ದಿ ತಿಳಿದೋಯ್ತು. ಕೊನೆಗೂ ಶಾರ್ಕ್ ರಾಜ್ ಅನ್ಕೊಂಡಂಗೆ ಆಗೋಯ್ತು. ಎಲ್ಲ ಕೂಡ ಬರ್ಬಾದ್ ಆಗೋಯ್ತು. ರಾಣಿ ಮೆಲೋಡಿಯಾ ತುಂಬಾ ದುಃಖದಲ್ಲಿದ್ಲು. ರಾಜ್ಕುಮಾರನ ಜನ್ಮ ಆಗೋದ್ರಲ್ಲಿತ್ತು. ಆಗ ಅಟ್ಲಾಂಟಸ್ ರಾಜ್ಯದ ಯುದ್ಧದ ಗಂಟೆ ಕೇಳೋದಕ್ಕೆ ಶುರುವಾಯ್ತು. ಮಹಾರಾಜರೇ, ಶಾರ್ಕ್ ರಾಜ ನಮ್ಮ ಮೇಲೆ ದಾಳಿ ಮಾಡಿದಾನೆ. ಮತ್ತವನ ಮೊದಲನೇ ದಾಳಿಯಿಂದಾನೆ ನಮ್ಮ ಅರ್ಧಕ್ಕಿಂತ ಹೆಚ್ಚಿನ ಸೈನ್ಯ ಮೃತಗೊಂಡಿದೆ ಮಹಾರಾಜ. ಏನು, ರಾಣಿಯ ಸುರಕ್ಷತೆ ಕಡೆ ಗಮನ ಕೊಡು. ಆಯ್ತು ಮಹಾರಾಜರೇ. ಸೈನಿಕ ರಾಜನ ಮಾತಿನಂತೆ ರಾಣಿಯ ರೂಮಿನ ಕಡೆ ಹೋಗ್ತಾನೆ. ಆಗ ಮಹಾರಾಜ್, ಸಿಹಿ ಸುದ್ದಿ, ರಾಣಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ದಾಸಿಯ ಬಾಯಿಂದ ಈ ಮಾತನ್ನು ಕೇಳಿದ ಆರ್ಲಿಯಾಸ್ಗೆ ತುಂಬಾ ಖುಷಿಯಾಗುತ್ತೆ. ಅವನು ರಾಣಿಯ ಕೊಠಡಿಗೆ ಬರ್ತಾನೆ. ಅವನು ರಾಜ್ಕುಮಾರ್ನ ಎತ್ಕೋತಾನೆ. ಆಗ ಅರಮನೆಯ ಮೇಲೆ ಜೋರಾದ ದಾಳಿ ಶುರುವಾಗುತ್ತೆ. ಆಗ ಆರ್ಲಿಯಕ್ಸ್ ಅನ್ಕೋತಾನೆ, ಇವಾಗ ಯುದ್ಧ ಮಾಡೋದಕ್ಕೆ ಸಮಯ ಅಲ್ಲ ಅಂತ. ನನ್ನನ್ನ ಕ್ಷಮಿಸ್ಬಿಡು ಮಗನೇ, ಆದ್ರೆ ನೀನೀಗ ಹೋಗ್ಬೇಕು. ಏನು, ಹೋಗ್ಬೇಕಾ? ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ಸತ್ಯವನ್ನೇ ಹೇಳ್ತಿದ್ದೀನಿ. ಶಾರ್ಕ್ ರಾಜ ನಮ್ಮನ್ನ 4 ಕಡೆಯಿಂದ ಆಕ್ರಮಿಸಿಕೊಂಡಿದ್ದಾನೆ. ನಮ್ಮ ಅರ್ಧಕ್ಕಿಂತ ಹೆಚ್ಚು ಸೈನ್ಯ ನಾಶವಾಗಿದೆ. ನಿನಗೇನನ್ಸುತ್ತೆ? ಶಾರ್ಕ್ ರಾಜ ಒಂದು ವೇಳೆ ಇಲ್ಲಿಗೆ ಬಂದ್ರೆ ನನ್ನ ಮತ್ತೆ ನಿನಗೋಸ್ಕರ ಅಷ್ಟೇ ಅನ್ಕೊಂಡ್ಯಾ? ಇಲ್ಲ, ಅವನು ಈ ರಾಜ್ಯವನ್ನ ಆಳ್ಬೇಕು ಅಂತಿದ್ದಾನೆ. ಮತ್ತೆ ಅದಕ್ಕೆ ಎದುರಾಗೋ ಪ್ರತಿಯೊಂದು ತೊಡಕುಗಳನ್ನು ನಾಶ ಮಾಡ್ತಾನೆ. ಮತ್ತೆ ನಮ್ಮ ಮಗುವನ್ನು ಬಿಡೋದಿಲ್ಲ. ಇಲ್ಲ, ನೀವ್ ಆತರ ಹೇಳ್ಬೇಡಿ. ನನ್ಗೆ ಇವನನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ. ನನ್ ಮಾತನ್ನ ಅರ್ಥ ಮಾಡ್ಕೊ ಮೆಲೋಡಿಯಾ. ನಮ್ಮ ಮಗು ನಮ್ ಜೊತೆ ಇಲ್ದೇ ಇರೋದೇ ಒಳ್ಳೇದು. ಸೈನಿಕರೇ, ನೀವು ರಾಜ್ಕುಮಾರ್ನನ್ನು ಕರ್ಕೊಂಡು ಹಿಂದಿನ ಬಾಗಿಲಿಂದ ಓಡಿ ಹೋಗಿ. ಆಯ್ತು ಮಹಾರಾಜ. ತಗೋ ರಾಜ್ಕುಮಾರ್ನನ್ನು. ನಮ್ಮ ಕುಟುಂಬದ ಗುರುತು ನೀಲಿ ಕ್ರಿಸ್ಟಲ್. ಇದು ನಿನ್ನನ್ನು ಪ್ರತಿಯೊಂದು ಕಷ್ಟದಲ್ಲೂ ಕಾಪಾಡುತ್ತೆ. ನೀನೀಗ ಹೋಗ್ಬೇಕು ಮಗನೇ. ಆದರೆ ನೆನ್ಪಿಟ್ಕೋ, ನೀನು ಈ ರಾಜ್ಯದ ಭರವಸೆ. ಈ ರಾಜ್ಯ ನಿನ್ನ ದಾರಿಯನ್ನು ಕಾಯ್ತಾ ಇದೆ. ಈ ರೀತಿ ರಾಜ ಮತ್ತು ರಾಣಿ ಒಲ್ಲದ ಮನಸ್ಸಿನಿಂದ ಆ ರಾಜ್ಕುಮಾರ್ನಿಗೆ ವಿದಾಯ ಹೇಳ್ತಾರೆ. ಮರುದಿನ ಭೂಮಿಯ ಮೇಲೆ ಒಂದು ಸಣ್ಣ ಹಳ್ಳಿಯಲ್ಲಿ ಮೀನುಗಾರ ಗೋಪಾಲ್ ತನ್ನ ಸಣ್ಣ ದೋಣಿಯಲ್ಲಿ ಮೀನು ಹಿಡಿಯೋದಕ್ಕೆ ಸಮುದ್ರಕ್ಕೆ ಹೋಗಿರ್ತಾನೆ. ಅವನೊಬ್ಬ ಸರಳ ಮತ್ತು ವಿನಮ್ರತೆಯಿಂದ ಕೂಡಿದ ವ್ಯಕ್ತಿಯಾಗಿರ್ತಾನೆ. ಅವನ ಪತ್ನಿ ವರ್ಷಗಳ ಹಿಂದೆನೆ ತೀರೋಗಿರ್ತಾಳೆ. ಅವನು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಆಹಾ, ಈ ದಿನ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಒಳ್ಳೆ ವಿಷಯನೇ. ಆಗ ಅವನಿಗೆ ಅಚಾನಕ್ಕಾಗಿ ಒಂದು ಮಗುವಿನ ಅಳುವ ಧ್ವನಿ ಕೇಳಿಸುತ್ತೆ. ಅರೆ, ಈ ಮಗುವಿನ ಅಳುವಿನ ಸದ್ದು ಎಲ್ಲಿಂದ ಕೇಳಿಸ್ತಾ ಇದೆ? ಗೋಪಾಲ್ ತನ್ನ ದೋಣಿಯನ್ನ ಬಿಟ್ಟು ದಡದ ಕಡೆ ಬರ್ತಾನೆ. ಅವನಲ್ಲಿ ನೋಡ್ತಾನೆ, ದಡದಲ್ಲಿ ಒಂದು ಬುಟ್ಟಿಯಲ್ಲಿ ಒಂದು ಪುಟ್ಟ ಮಗು ಅಳ್ತಾ ಇರೋದು ಕಾಣಿಸುತ್ತೆ. ಆ ಮಗು ತುಂಬಾ ಮುದ್ದಾಗಿರುತ್ತೆ. ಅದರಲ್ಲಿ ಯಾರೋ ಬಿಟ್ಟು ಹೋಗಿರ್ತಾರೆ. ಮಗು ತುಂಬಾನೇ ಅಳ್ತಾ ಇರುತ್ತೆ. ಅಯ್ಯೋ, ಇಷ್ಟೊಂದು ಮುದ್ದಾದ ಮಗುವನ್ನು ಯಾರು ಈ ರೀತಿ ಬಿಟ್ಟು ಹೋಗ್ತಾರೆ ಹೇಳಿ? ಇಲ್ಲ, ಈ ರೀತಿ ಅಳಬಾರ್ದು ಪುಟ್ಟ.
ಗೋಪಾಲ್ ಕೆಳಗೆ ಕುತ್ಕೊಂಡು ಆ ಮಗುವನ್ನ ತನ್ನ ಕೈಯಿಂದ ಎತ್ಕೋತಾನೆ. ಆದ್ರೆ ಆ ಮಗು ಅಳೋದನ್ನ ನಿಲ್ಲಿಸ್ತಾನೆ ಇರ್ಲಿಲ್ಲ. ಪಾಪ ಗೋಪಾಲ್ ಆ ಮಗುನ ಸಮಾಧಾನ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಆ ಮಗು ಅಳೋದನ್ನ ನಿಲ್ಲಿಸ್ತಾನೆ ಇರ್ಲಿಲ್ಲ. ಇಲ್ಲ ಸುಮ್ನಾಗು, ನೀನು ಮುದ್ದು ಮಗು ಅಲ್ವಾ? ಹೇ ಭಗವಂತ, ಈ ಮಗು ಸುಮ್ನಾಗೋ ತರನೇ ಕಾಣಿಸ್ತಿಲ್ವಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಒಂದು ನೀಲಿ ಮೋಡ ಕಾಣಿಸ್ಕೊಳ್ಳುತ್ತೆ. ಸಿಡಿಲು ಬಡಿಯೋದಿಕ್ಕೆ ಶುರುವಾಗುತ್ತೆ. ವಾತಾವರಣ ಬದಲಾಗೋಗುತ್ತೆ. ಜೋರಾಗಿ ಮಳೆ ಬರೋದಿಕ್ಕೆ ಶುರುವಾಗುತ್ತೆ. ಇದನ್ನು ನೋಡಿದ ಗೋಪಾಲ್ಗೆ ಇನ್ನು ಭಯ ಆಗೋಕ್ಕೆ ಶುರುವಾಗುತ್ತೆ. ಅವನು ಆ ಮಗುನ ಎತ್ಕೊಂಡು ಹೊರಡೋದ್ರಲ್ಲಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಸಮುದ್ರದಿಂದ ದೊಡ್ಡ ದೊಡ್ಡ ಅಲೆಗಳು ಬರೋದಿಕ್ಕೆ ಶುರುವಾಯಿತು. ಅಲೆಗಳು ಮಗುವಿನ ಪಾದ ಮುಟ್ತಾ ಇದ್ದ ಹಾಗೆ ಚಮತ್ಕಾರ ಆಗೋಯ್ತು. ಅಲೆಗಳ ಸ್ಪರ್ಶದಿಂದ ಮಗು ಶಾಂತ ಆಗುತ್ತೆ. ಮತ್ತೆ ಮಳೆ ಕೂಡ ನಿಂತೋಗುತ್ತೆ. ಸಮುದ್ರದ ಅಲೆಗಳ ಸ್ಪರ್ಶದಿಂದಾಗಿ ಇವನು ಶಾಂತವಾದ. ಆಗ ಗೋಪಾಲ್ನ ಕಣ್ಣಿಗೆ ಹೊಳಿತಾ ಇರೋ ಏನೋ ಒಂದು ವಸ್ತು ಕಾಣುತ್ತೆ. ಅವನ್ ನೋಡ್ದಾಗ ಆ ಮಗುವಿನ ಕತ್ನಲ್ಲಿ ಒಂದು ನೀಲಿಯ ಕ್ರಿಸ್ಟಲ್ ಇರುತ್ತೆ. ಗೋಪಾಲ್ಗೆ ಅರ್ಥ ಆಗುತ್ತೆ, ಇದು ಸಾಧಾರಣವಾದ ಮಗು ಅಲ್ಲ. ಅರೆ, ಇದೇನಿದು ನೀಲಿ ಬಣ್ಣದ ಕ್ರಿಸ್ಟಲ್? ನನಗನ್ಸುತ್ತೆ ಇದು ಸಾಮಾನ್ಯ ಮಗು ಅಲ್ಲ ಅಂತ. ಆದ್ರೆ ಇಲ್ಲಿ ಇದನ್ನ ಯಾಕಾದ್ರೂ ಬಿಟ್ಟೋಗಿರ್ಬೋದು. ಅದು ಏನೇ ಇರ್ಲಿ, ಎಲ್ಲಿ ತನಕ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಯಾರೂ ಬರೋದಿಲ್ವೋ ಅಲ್ಲಿ ತನಕ ನೀನು ನನ್ನ ಮಗು, ನನ್ನ ಮಗ ನೀರ್. ಸಮುದ್ರದ ರಾಜನಿಗೆ ಮಗು ಯಾರ್ ಬಳಿ ಇರುತ್ತೆ ಅಂತ ಗೊತ್ತಾಗಿರುತ್ತೆ. ಗೋಪಾಲ್ ಮಗುವನ್ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಅವನು ತುಂಬಾ ಪ್ರೀತಿಯಿಂದ ಮಗುವಿನ ಲಾಲನೆ ಪಾಲನೆ ಮಾಡ್ತಾ ಇರ್ತಾನೆ. ನೋಡ್ತಾ ನೋಡ್ತಾ ಇದ್ದಾಗೆ ಸಮಯ ಕಳೆದೋಗುತ್ತೆ. ಅವನು ದೊಡ್ಡವನಾಗಿರ್ತಾನೆ. ಬೆಳೀತಾ ಬೆಳೀತಾ ಅವನಲ್ಲಿರೋ ಬುದ್ಧಿವಂತಿಕೆ ಕೂಡ ಬೆಳೆಯುತ್ತೆ. ಈಗ ನಾನು ಹಾರ್ತೀನಿ. ಅರೆ, ಹುಷಾರು ನೀರ್. ನಾನು ಹುಷಾರಾಗಿದ್ದೀನಿ ಅಪ್ಪ. ಆದ್ರೆ ಹುಷಾರು, ಸಮುದ್ರದೊಳಗೆ ದೊಡ್ಡ ದೊಡ್ಡ ಮೀನುಗಳಿರ್ತಾವೆ. ಅಯ್ಯೋ, ಅವಕ್ಕಾಕೆ ಹೆದರ್ಕೋಬೇಕು? ಅವು ನನ್ನ ಗೆಳೆಯರು. ಅದೇ ನೋಡಿ, ನೀರ್ನ ಈ ಮಾತು ತುಂಬಾ ವಿಚಿತ್ರವಾಗಿತ್ತು. ನೀರ್ ಸಮುದ್ರದಲ್ಲಿ ಗಂಟೆಗಟ್ಲೆ ಈಜದಲ್ದೇನೆ ಶಾರ್ಕ್ ಮತ್ತೆ ಡಾಲ್ಫಿನ್ ಜೊತೆಗೆ ಸ್ನೇಹ ಬೆಳೆಸ್ತಾನೆ. ಅವರ ಜೊತೆಗೆ ಸಮುದ್ರದಲ್ಲಿ ಜಂಪ್ ಮಾಡ್ತಾ ಇರ್ತಾನೆ. ಅವನು ಸಮುದ್ರದಲ್ಲಿ ಆಟ ಆಡ್ತಾ ಜೊತೆಗೆ ನನಗೂ ಈ ಸಮುದ್ರಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ಕೊಂಡಿದ್ದ. ಅಪ್ಪ, ಇದು ತಗೊಳ್ಳಿ, ನನ್ನ ಇವತ್ತಿನ ಕೆಲಸ ಮುಗೀತು. ಅರೆ ವಾ, ನೀನಿವತ್ತು ದೊಡ್ಡ ದೊಡ್ಡ ಮೀನುಗಳನ್ನ ಹಿಡಿದಿದ್ಯಾ. ಒಳ್ಳೆ ಕೆಲಸ ಮಗನೇ. ನಡಿ, ಮನೆಗೆ ಹೋಗೋಣ. ಗೋಪಾಲ್ ಎಲ್ಲಾ ಮೀನುಗಳನ್ನ ಬುಟ್ಟಿಯಲ್ಲಿ ತುಂಬಿಕೊಂಡು ಮನೆಗೆ ಹೋಗ್ತಾ ಇದ್ದ. ಆಗ ಅರೆ ಮಗನೇ, ಏನಾಯ್ತು? ನಡಿ, ಆ ಸಮುದ್ರದ ಕಡೆ ಏನ್ ನೋಡ್ತಾ ಇದೀಯಾ? ಏನೂ ಇಲ್ಲ ಅಪ್ಪ. ಆದ್ರೆ ಯಾಕೋ ನಂಗೆ ಗೊತ್ತಿಲ್ಲ, ಯಾವಾಗೆಲ್ಲ ನಾನು ಸಮುದ್ರದಲ್ಲಿ ಈಜ್ಕೊಂಡು ಮನೆಗೆ ಹೋಗೋದಕ್ಕೆ ತಯಾರಾಗ್ತೀನೋ ಅವಾಗ ಹೇಗನ್ಸುತ್ತಂದ್ರೆ ಯಾರೋ ನನ್ನ ಕರಿತಾ ಇದ್ದಾರೆ ಅನ್ಸುತ್ತೆ, ಕೂಗ್ತಾ ಇದ್ದಾರೆ ಅನ್ಸುತ್ತೆ. ನೀರ್ನ ಮಾತನ್ನ ಕೇಳಿದ ಗೋಪಾಲ್ ಗಾಬರಿಯಾಗಿರ್ತಾನೆ. ಆದ್ರೆ ಗೋಪಾಲ್ ನೀರ್ನ ಆ ಮಾತನ್ನ ಮರ್ಸ್ಬಿಡ್ತಾನೆ. ಅವನು ಹೇಳ್ತಾನೆ, ಇದು ನಿನ್ನ ಭ್ರಮೆ ಅಂತ. ಆದ್ರೆ ಗೋಪಾಲ್ಗೆ ಗೊತ್ತಿರ್ಲಿಲ್ಲ, ನೀರ್ಗಿದ್ದಂತ ಎಷ್ಟೋ ವರ್ಷದ ಗಂಡಾಂತರ ಈಗ ಎದುರಿಗೆ ಬರ್ತಾ ಇದೆ ಅಂತ. ಕೊನೆಗೂ ನಾನು ಅಟ್ಲಾಂಟಿಸ್ನ ಪಡ್ಕೊಂಡೇ ಬಿಟ್ಟೆ. ಆದ್ರೆ ಇಷ್ಟೊಂದು ವರ್ಷಗಳು ಕಳೆದು ಹೋಗಿದ್ರೂನು ನನಗೆ ಖುಷಿಯ ಅನುಭವ ಆಗ್ತಾ ಇಲ್ಲ. ಯಾಕೆ? ನನಗ್ ಗೊತ್ತಿದೆ, ಅವನು ಜೀವಂತವಾಗಿದ್ದಾನೆ. ಅವನು ಇವತ್ತಿಗೂ ಜೀವಂತವಾಗಿದ್ದಾನೆ. ಈ ಅಟ್ಲಾಂಟಿಸ್ನ ನಿಜವಾದ ವಾರಸ್ದಾರ. ನಿಮ್ಮ ಚಿಂತೆಯನ್ನ ನಾನು ಅರ್ಥ ಮಾಡ್ಕೋತೀನಿ. ಆದ್ರೂ ನಿಮ್ಮ ಬಳಿ ಈಗ ಇನ್ನೂ ಸಮಯವಿದೆ. ಮತ್ತೆ ನೀವು ಅವನ್ನ ನಿಮ್ ದಾರಿಯಿಂದ ನಾಶ ಮಾಡಬಹುದು. ನಾನು ಅವನ್ನ ನೋಡ ಬಯಸ್ತೀನಿ, ಇವತ್ತೇ, ಈಗ್ಲೇ. ರಾಜನ ಮಾತನ್ನ ಕೇಳಿದಂತ ದೂತ ಆ ಗೋಲಾಕಾರದ ಚೆಂಡಿನ ಮೇಲೆ ಕೈ ಇಡ್ತಾನೆ. ಆಗ ಒಂದು ಚಮತ್ಕಾರ ಆಗುತ್ತೆ. ಶಾರ್ಕ್ ರಾಜ ಆ ಗೋಲದಲ್ಲಿ ನೀರ್ನ ಚಿತ್ರವನ್ನ ನೋಡ್ತಾನೆ. ಅದನ್ನ ನೋಡಿ ಅವನಿಗೆ ಕೋಪ ಬರುತ್ತೆ. ಅವನು ತುಂಬಾ ನಂಬಿಕೆ ಇಟ್ಟಂತಹ ಸೇವಕನನ್ನ ಕರೆದು ನೀರನ್ನ ಸಾಯಿಸೋದಿಕ್ಕೆ ಆದೇಶ ನೀಡ್ತಾನೆ. ಅಲ್ಲಿ ನೀರ್ ತನ್ನ ಮನೆಯನ್ನ ಸ್ವಚ್ಛಗೊಳಿಸ್ತಾ ಇರ್ತಾನೆ. ಅವನಿಗೆ ಹಳೆಯ ಬಾಕ್ಸ್ ಅಲ್ಲಿ ನೀಲಾಕಾರದ ಕ್ರಿಸ್ಟಲ್ ಕಾಣಿಸುತ್ತೆ. ಅದು ಅವನಿಗೆ ಆತನ ತಂದೆ ರಾಜ ಕೊಟ್ಟಂತಹದ್ದು. ಅರೆ, ಇದೇನಿದು ನೀಲಿಯ ಕ್ರಿಸ್ಟಲ್? ಇದು ಇಲ್ಲಿಗೆ ಹೇಗ್ ಬಂತು? ಮತ್ತಪ್ಪ ನನಗಿದ್ರ ಬಗ್ಗೆ ಯಾವತ್ತೂ ಹೇಳೇ ಇಲ್ವಲ್ಲ, ಯಾಕೆ? ಕೊನೆಗೂ ಆ ನೀಲಿ ಆಕಾರದ ಕ್ರಿಸ್ಟಲ್ ನೀರ್ಗೆ ಸಿಕ್ಬಿಡುತ್ತೆ. ಅವನು ಆ ಕ್ರಿಸ್ಟಲ್ ಮೇಲೆ ಕೈ ಇಟ್ಟ ಹಾಗೆ ನೀಲಿಯ ಹೊಗೆ ಬರೋದಿಕ್ಕೆ ಶುರುವಾಗುತ್ತೆ. ಅದ್ರಿಂದ ಒಬ್ಳು ಮತ್ಸ್ಯ ಕನ್ಯೆ ಹೊರಗ್ ಬರ್ತಾಳೆ. ಅದನ್ನ ನೋಡಿದ ನೀರ್ಗೆ ಭಯ ಆಗುತ್ತೆ. ಅರೆ, ಇದೇನಾಗ್ತಾ ಇದೆ? ಈ ಹೊಗೆ ಮನುಷ್ಯನ ಆಕಾರಕ್ಕೆ ಬದಲಾಗಿದೆ. ಕಾಪಾಡಿ, ನನ್ನ ಯಾರಾದ್ರೂ ಕಾಪಾಡಿ. ಕೂಗೋ ಅವಶ್ಯಕತೆ ಇಲ್ಲ,
ನಾನ್ ಅಷ್ಟೊಂದು ಭಯಂಕರವಾಗಿಲ್ಲ ರಾಜ್ಕುಮಾರ. ಆ, ಏನೋ ರಾಜ್ಕುಮಾರ, ಒಂದ್ ನಿಮಿಷ, ನೀನ್ ಮಾತಾಡ್ಬಹುದಾ? ನೀನ್ ಯಾರು? ನಿನಗೆ ನೀಲಿ ಬಣ್ಣದ ಬಾಲ ಯಾಕಿದೆ? ಮತ್ ನಾನೇನಾದ್ರು ಒಂದು ಸಾರಿ ಇಷ್ಟೊಂದ್ ಪ್ರಶ್ನೆಗಳನ್ನ ಕೇಳ್ಬೇಡ, ನನಗ್ ಭಯ ಆಗುತ್ತೆ. ನಾನ್ ಹೇಳ್ತಾ ಇರೋದೆಲ್ಲ ಸತ್ಯ, ನನ್ನನ್ನ ನಂಬು. ನೀನು ರಾಜ್ಕುಮಾರ, ಅರ್ಲಿಯಸ್ನ ರಾಜ್ಕುಮಾರ. ನೀನು ಭೂಮಿ ಮೇಲೆ ಬದುಕ್ತಾ ಇದ್ದೆ. ಪೂರ್ತಿ ಅರ್ಲಿಯಸ್ ರಾಜ್ಯ ನಿನ್ನ ಸ್ವಾಗತಕ್ಕೋಸ್ಕರ ಕಾಯ್ತಾ ಇದೆ. ಏನು? ಆರ್ಲಿಯಸ್ನ ರಾಜಕುಮಾರ? ಮಿಯಾನ ಮಾತ್ ಕೇಳ್ದ ನೀರ್ ಆಶ್ಚರ್ಯಕ್ಕೊಳಗಾಗ್ತಾನೆ. ತುಂಬಾ ವರ್ಷಗಳಿಂದ ಅಡಗಿರೋ ಸತ್ಯ ಇವಾಗ ಅವನ ಕಣ್ಮುಂದೆ ಬರುತ್ತೆ. ಅಬ್ಬಾ, ಇವತ್ತಿನ ಕೆಲಸ ಅಂತೂ ಮುಗೀತು. ನೀಲ್, ನೀಲ್ ಮಗನೇ, ಹೊರಗಡೆ ಬಂದು ಇವನ್ನೆಲ್ಲ ಒಳಗಡೆ ತಗೊಂಡೋಗಪ್ಪ. ನೀಲ್, ನೀಲ್, ಅರೆ ಇವನ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನೀಲ್. ಸುಸ್ತಾಗಿದ್ದ ಗೋಪಾಲ್ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನೀಲ್ನ ಧ್ವನಿ ಕೇಳದೇ ಇದ್ದಿದ್ದ ಕಾರಣ ಸ್ವಲ್ಪ ಭಯ ಬೀಳ್ತಾನೆ. ಮತ್ತೆ ಮನೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ಮೇಲೆ ಅವನು ನೋಡ್ತಾನೆ, ನೀಲ್ನ ಕಣ್ಣುಗಳಲ್ಲಿ ನೀರಿತ್ತು. ಅವನು ಸುಮ್ಮನೆ ಗೋಪಾಲ್ನ ನೋಡ್ತಾನೆ ನಿಂತಿದ್ದ. ಅವನ ಜೊತೆ ಒಬ್ಬ ಹುಡುಗಿ ನಿಂತಿದ್ದನ್ನ ನೋಡಿ ಅವನು ಶಾಕ್ ಆಗ್ಬಿಟ್ಟ. ನೀಲ್, ಮಗನೇ ನೀಲ್, ಏನಾಯ್ತು ಮಗನೇ? ಮತ್ತಿದ್ಯಾರು? ನನ್ನ ಹೆಸರು ನಿಯಾ ಅಂತ. ನಾನೊಬ್ಳು ಮತ್ಸ್ಯಕನ್ಯೆ. ಏನು ಮತ್ಸ್ಯಕನ್ಯೆ? ಆದ್ರೆ ಇದೆಲ್ಲ ಹೇಗ್ ಸಾಧ್ಯ? ಅಪ್ಪ, ನಾನು ಹೇಳ್ತೀನಿ. ನೀಲ್ನ ಧ್ವನಿ ತುಂಬಾ ಗಂಭೀರವಾಗಿದ್ದನ್ನ ಕೇಳಿ ಗೋಪಾಲ್ ಶಾಂತವಾದ. ಮತ್ತೆ ನೀಲ್ನ ಮಾತುಗಳನ್ನ ಕೇಳಕ್ಕೆ ಶುರು ಮಾಡ್ದ. ನೀಲ್ ಅವನಿಗೆ ಎಲ್ಲಾ ವಿಷಯಗಳನ್ನು ತಿಳಿಸ್ದ. ಅವನು ಯಾರು, ಅವನು ಎಲ್ಲಿಂದ ಬಂದಿದ್ದಾನೆ, ಮತ್ತೆ ಅವನ ನಿಜವಾದ ಮನೆ ಎಲ್ಲಿದೆ ಅಂತ. ವಿಷಯನ್ ಕೇಳಿದ ತಕ್ಷಣ ಗೋಪಾಲ್ ತುಂಬಾ ಭಯಗೊಂಡ. ಏನು, ನೀನು ಅಟ್ಲಾಂಟಿಸ್ನ ರಾಜ್ಕುಮಾರನ? ಹೌದು, ಇದು ಸತ್ಯ ಅಪ್ಪ. ನೀನೀಗ ಏನು ಹೇಳೋದ್ ಬೇಕಾಗಿಲ್ಲ. ನನಗ್ ಗೊತ್ತಾಗ್ತಿದೆ ಈಗ ನಿನ್ನ ಅವಶ್ಯಕತೆ ಅಲ್ಲೇ ಹೆಚ್ಚಿದೆ ಅಂತ. ಅದೇ ನಿನ್ನ ನಿಜವಾದ ಮನೆ. ಯಾವಾಗ ನೀನು ನನಗೆ ದೊರಕಿದೆಯೋ ಆವಾಗಲೇ ನನಗೆ ಅನಿಸಿತ್ತು ಒಂದು ದಿನ ಬರುತ್ತೆ ಅಂತ ನೀನು ಹೋಗಬೇಕಾಗಿ. ಮತ್ತಿವತ್ತು ಅದೇ ದಿನ. ನಾನು ನಿನ್ನನ್ನು ತಡೆಯೋದಿಲ್ಲ. ಹೋಗು ಮಗನೇ, ನಿನ್ನ ಮನೆಗೆ ಹೋಗು. ಮತ್ತು ಯಾರು ನಿನ್ನ ಜೀವನವನ್ನು ಹಾಳು ಮಾಡಿದರೋ ಅವರಿಗೆ ಸರಿಯಾದ ಪಾಠ ಕಲಿಸು. ಹೋಗು ಮಗನೇ. ಆಯ್ತು ಅಪ್ಪ. ಗೋಪಾಲ್ನ ಮಾತುಗಳನ್ನ ಕೇಳಿದ್ಮೇಲೆ ನೀಲ ಮತ್ಸ್ಯಕನ್ಯೆಯ ಜೊತೆಗೆ ಸಮುದ್ರದ ಕಿನಾರೆ ಹತ್ರ ಬರ್ತಾರೆ. ಮತ್ತೆ ನೋಡ್ತಾನೆ ಇಬ್ರು ಸಮುದ್ರದ ಒಳಗಡೆ ಧುಮುಕ್ಬಿಡ್ತಾರೆ. ಸಮುದ್ರದ ಮಧ್ಯದಲ್ಲಿ ಬಂದ ತಕ್ಷಣ ನಿಯಾ ಅವಳ ಜಾದುವಿನಿಂದ ಒಂದು ನೀರಿನ ಸುರಂಗವನ್ನು ಮಾಡ್ತಾಳೆ. ಅವರಿಬ್ರು ಸಾವಿರಾರು ಅಡಿಗಳ ಕೆಳಗೆ ಈಜ್ಕೊಂಡು ಅಟ್ಲಾಂಟಿಸ್ ತಲುಪಿಬಿಟ್ರು. ಅಲ್ಲಿನ ಪರಿಸ್ಥಿತಿ ದುಃಖದಲ್ಲಿದ್ಯಾ ಅಂತ. ಆದ್ರೆ ಈಗ ದುಃಖ ಪಡುವಂತ ಸಮಯ ಅಲ್ಲ. ನೀನು ಯಾವ ವಿಷಯಕ್ಕೋಸ್ಕರ ಇಲ್ಲಿಗೆ ವಾಪಸ್ ಬಂದಿದ್ಯೋ, ಮತ್ತೆ ನಾವು ಈ ರಾಜ್ಯ ಹಾಗೂ ಜನಗಳನ್ನ ಆ ರಾಕ್ಷಸನಿಂದ ಮುಕ್ತಿ ಮಾಡಬೇಕಾಗಿದೆ. ನನಗೆ ಗೊತ್ತು ನಾನಿಲ್ಲಿ ಯಾಕೆ ಇದ್ದೀನಿ ಅಂತ. ನಡಿ, ಈಗ ಕೆಲಸ ಶುರು ಮಾಡೋಣ. ಆದ್ರೆ ಯಾವ ಕೆಲಸನೂ ಶುರು ಮಾಡೋಕ್ಕೂ ಮೊದಲು ನಾನು ನಿನ್ನನ್ನ ಒಬ್ರ ಜೊತೆ ಭೇಟಿ ಮಾಡಿಸ್ತೀನಿ. ನೀಲ್ ತುಂಬಾ ಜೋಶಲ್ಲಿ ಅವನ ಕೆಲಸ ಪೂರ್ಣ ಮಾಡಲು ಅವನಿಗೀಗ ಆ ರಾಜ್ಯದಲ್ಲಿದ್ದ ಹಳೆಯರಾದ ಸೈನಿಕರು ಹಾಗೂ ರಾಜ್ಯದಲ್ಲಿ ಓಡಾಡ್ತಿದ್ದ ಜನರನ್ನೆಲ್ಲ ಭೇಟಿ ಮಾಡಲು ಹೋಗ್ತಾನೆ. ರಾಜನ ರಕ್ಷಕರೇ, ನೀವು ನನ್ನ ಹತ್ರ ಒಂದು ಕೆಲಸ ಹೇಳಿದ್ರಲ್ಲ, ನಾನು ಅದನ್ನ ಸಂಪೂರ್ಣ ಮಾಡಿದ್ದೀನಿ. ಈ ರಾಜ್ಯದ ಅಸಲಿ ವಾರಸ್ದಾರ ನೀಲ್ ಮರಳಿ ಬಂದಿದ್ದಾನೆ. ಸೈನಿಕರು ನಿಯಾಳ ಮಾತುಗಳನ್ನ ಕೇಳಿದ ತಕ್ಷಣ ಒಬ್ರಿಗೊಬ್ರು ನೋಡ್ಕೊಂಡು ತುಂಬಾ ಭಾವುಕರಾಗ್ತಾರೆ. ಮತ್ತೆ ಅಳಕ್ ಶುರು ಮಾಡ್ತಾರೆ. ಇಷ್ಟು ವರ್ಷದ ನನ್ನ ಶ್ರಮ ಫಲಿಸಿತು. ಕೊನೆಗೂ ವಾಪಸ್ ಬಂದ್ರಿ. ನೀವು ಕೊನೆಗೂ ವಾಪಸ್ ಬಂದ್ರಿ. ನನ್ನನ್ನ ಕ್ಷಮಿಸಿ. ಆದ್ರೆ ನೀವ್ಯಾರು? ನನಗೆ ಇಲ್ಲಿನವರು ಯಾರೂ ನೆನಪಿಲ್ಲ. ನಾನೇ ಅವನು. ರಾಜನ ಆದೇಶದ ಮೇಲೆ ನಿಮ್ಮನ್ನು ಸಮುದ್ರದ ಆದಡಕ್ಕೆ ಜನಗಳ ಮಧ್ಯೆ ಬಿಟ್ಟವನು. ಹಾಗ್ ನೋಡಿದ್ರೆ ನಾನು ನಿಮ್ ಜೊತೆ ಇರಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ಸಮುದ್ರದಲ್ಲಿ ಮಹಾಯುದ್ಧ ಶುರುವಾಗಿತ್ತು. ನನಗೆ ರಾಜ್ಯ ಮತ್ತು ರಾಣಿಯ ಚಿಂತೆಯಾಗಿತ್ತು. ಹಾಗಾಗಿ ನಾನು ಅಲ್ಲಿದ್ದ ಒಬ್ಬ ಮೀನುಗಾರನನ್ನು ನೋಡಿ ನಿಮ್ಮನ್ನು ನಾನು ಅಲ್ಲಿಯೇ ಬಿಟ್ಟು ಬಂದೆ. ಆದರೆ ನನ್ನ ದುರ್ಭಾಗ್ಯವನ್ನು ನೋಡಿ ನಾನು ರಾಜ ಮತ್ತು ರಾಣಿಯನ್ನು ರಕ್ಷಿಸಲಾಗಲಿಲ್ಲ. ಏನು?
ಹೌದು ರಾಜಕುಮಾರ, ಅವರಿಬ್ಬರು ಪ್ರಪಂಚದಲ್ಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಆ ಶಾರ್ಕ್ ರಾಜನಿಂದ ತಪ್ಪಿಸಿಕೊಂಡು ನಾನು ಇಲ್ಲಿ ಒಂದು ಗುಪ್ತ ಸೇನೆಯನ್ನು ತಯಾರಿಸಿದ್ದೇನೆ. ಅದು ಸಮಯ ಬಂದಾಗ ಶಾರ್ಕ್ ರಾಜ್ಯದ ರಾಜನನ್ನು ಸೋಲಿಸಬಹುದು. ಮತ್ತು ನೋಡಿ, ಇವತ್ತು ಇಷ್ಟು ವರ್ಷಗಳ ತಪಸ್ಸಿನ ನಂತರ ನನ್ನ ಸೇನೆ ತಯಾರಿದೆ. ಆದರೆ ಈ ಸೇನೆ ನಿಮಗಾಗಿ ಇಷ್ಟು ದಿನ ಕಾದಿತ್ತು, ನಿಮಗಾಗಿ ಮಾತ್ರ. ಆದರೆ ವಿಧಿ ಆ ಕಾಯುವಿಕೆಯನ್ನ ಮುಗಿಸಿದೆ. ನೀವು ಇಷ್ಟೊಂದು ವರ್ಷಗಳು ಎಷ್ಟು ಸಂಯಮ ಮತ್ತು ನಿಷ್ಠೆ ತೋರಿದ್ದೀರೋ ಅದು ನಿಜವಾಗಲು ಪ್ರಶಂಸನೀಯ. ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಾನು ಯುದ್ಧವನ್ನು ಬಯಸುವುದಿಲ್ಲ, ಆದರೆ ಶಾಂತಿಗಾಗಿ ಯುದ್ಧ ಮಾಡಬೇಕಾಗಿ ಬಂದರೆ ನಾನು ಹಿಂದಕ್ಕೆ ಸರಿಯುವುದಿಲ್ಲ. ಇಡೀ ರಾಜ್ಯಕ್ಕೆ ತಿಳಿಸಿ ತಯಾರಾಗಿ ಇರುವುದಕ್ಕೆ, ಯಾಕೆಂದರೆ ಈಗ ನಿಜವಾದ ಮಹಾಯುದ್ಧ ನಡೆಯುವುದಿದೆ. ನೀಲಿನ ಆಗಮನದಿಂದ ಇಡೀ ಊರಿನ ಜನಕ್ಕೆಲ್ಲ ಒಂದು ಉತ್ಸಾಹ ಮೂಡಕ್ಕೆ ಶುರುವಾಗತ್ತೆ. ಜನರೆಲ್ಲ ಶಾರ್ಕ್ ರಾಜನಿಗೆ ಎಷ್ಟು ಭಯಭೀತಗೊಳ್ತಿದ್ರೋ ಅವರೆಲ್ಲ ಈಗ ಅವನ ವಿರುದ್ಧ ಮಾತಾಡಲು ಶುರು ಮಾಡ್ತಾರೆ. ಜನರು ಗೋಡೆಗಳ ಮೇಲೆ ಶಾರ್ಕ್ ರಾಜನ ಚಿತ್ರಣ ಮಾಡಿ ಅದರ ಮೇಲೆ ಉಗಿಯಲು ಪ್ರಾರಂಭಿಸ್ತಾರೆ. ಇದನ್ನ ನೋಡಿದ ಶಾರ್ಕ್ ರಾಜನಿಗೆ ಕೋಪ ಉಕ್ಕಿ ಉಕ್ಕಿ ಬರುತ್ತೆ. ಓ, ಒಬ್ಬ ರಾಜಕುಮಾರ ಒಬ್ಬ ಮೀನುಗಾರನ ಜೊತೆ ಇದ್ದಾನೆ. ಅವನು ನನಗೆ ಸವಾಲಾಗ್ತಾನೆಯೇ? ಎಷ್ಟು ಮುಗ್ಧ ಅವನು! ಅವನು ಯಾರನ್ನು ಎದುರಿಸಬೇಕಾಗಿದೆ ಎಂದು ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಶಾರ್ಕ್ ರಾಜ. ನಾನು ಅವನನ್ನು ನನ್ನ ಸಿಂಹಾಸನದವರೆಗೆ ತಲುಪಲು ಬಿಡುವುದಿಲ್ಲ. ಜ್ವಾಲೆಯು ಇಬ್ಬರು ಕಡೆಯಿಂದ ಉರಿಯಲು ಪ್ರಾರಂಭಿಸುತ್ತೆ. ನೀಲ್ ಮತ್ತೆ ಸೈನಿಕರು ಜಲದಿಂದ ಹಳೆಯ ಕವಚಗಳನ್ನ ತೆಗಿತಾರೆ. ಸಾಗರದಲ್ಲಿ ಅಡಗಿದ್ದ ಎಲ್ಲ ಅಸ್ತ್ರಗಳನ್ನು ಹೊರಗೆ ತೆಗೆಯಲು ಪ್ರಾರಂಭಿಸ್ತಾರೆ. ನೀಲ್ಗೆ ಅವರ ಪೂರ್ವಜರಿಂದ ಬಂದಿದ್ದ ತ್ರಿಶೂಲವು ಕೈಗೆ ಸಿಗತ್ತೆ. ತ್ರಿನೇತ್ರ. ಇದು ಎಂಥ ಅಸ್ತ್ರ ಅಂದ್ರೆ ಯಾರನ್ನಾದ್ರೂ ಒಂದೇ ಕ್ಷಣದಲ್ಲಿ ಭೇದಿಸಿ ಅದನ್ನು ಚೂರು ಚೂರು ಮಾಡುವಂತ ಶಕ್ತಿ ಇರತ್ತೆ. ಇವರ ದೊಡ್ಡ ಸೈನ್ಯದ ಜೊತೆಗೆ ಮತ್ಸ್ಯದ ಸೈನ್ಯ ಕೂಡ ಸೇರ್ಕೊಳ್ಳುತ್ತೆ. ಅದರಲ್ಲಿದ್ದ ಆಕ್ಟೋಪಸ್, ದೊಡ್ಡ ದೊಡ್ಡ ಆಮೆ, ನೀಲವಾದ ಸರ್ಪ ಇವೆಲ್ಲ ನೀಲ್ ಜೊತೆ ಇತ್ತು. ಇವರ ಅಸ್ತ್ರಗಳ ಮುಂದೆ ಶಾರ್ಕ್ ರಾಜಂದು ಏನೂ ಇರಲಿಲ್ಲ. ನೋಡ್ತಾ ನೋಡ್ತಾ ಯುದ್ಧದ ದಿನ ಬಂದೇ ಬಿಡ್ತು. ಮಹಾಯುದ್ಧ ಅಟ್ಲಾಂಟಿಸ್ ನೀರಿನ ಒಳಗೆ ದೊಡ್ಡ ಮೈದಾನದಲ್ಲಿ ನಡೆಯಲು ಪ್ರಾರಂಭವಾಗುತ್ತೆ. ಇಲ್ಲಿ ಜಲದ ಆವರಣವು ದೊಡ್ಡದಾಗಿ ಕಾಣಿಸ್ತಾ ಹೋಯಿತು. ಶಾರ್ಕ್ ರಾಜ ಮತ್ತೆ ನೀಲಿಯ ಸೈನ್ಯದವರು ಎರಡು ಎದುರು ಬದುರಾಗಿ ನಿಂತಿದ್ವು. ಕೊನೆಗೂ ನಾವು ಒಬ್ಬರಿಗೊಬ್ಬರು ಎದುರಾಗಿದ್ದೇವೆ. ಆದರೆ ಯುದ್ಧ ಪ್ರಾರಂಭಕ್ಕೂ ಮುಂಚೆ ನಾನು ನಿಮ್ಮೆಲ್ಲರಿಗೂ ಹೇಳಬಯಸುವುದೇನೆಂದರೆ, ಈ ರಾಜ್ಯ ನನ್ನದಷ್ಟೇ ಅಲ್ಲ, ನಮ್ಮೆಲ್ಲರದ್ದು ಎಂದು. ನೀವೆಲ್ಲರೂ ನನ್ನವರು ಮತ್ತು ನಾನು ನಿಮ್ಮವನು. ವರ್ಷಗಳಿಂದ ಯಾವ ಶತ್ರುಗಳು ನಮ್ಮ ಈ ಪವಿತ್ರ ರಾಜ್ಯವನ್ನು ತಮ್ಮ ಕ್ರೂರತೆಯಿಂದ ಅಪವಿತ್ರಗೊಳಿಸಿದ್ದರೋ ಈಗ ಅವರ ಅತ್ಯಾಚಾರಗಳಿಗೆ ಉತ್ತರಿಸುವ ಸಮಯ ಬಂದಿದೆ. ಹಾಗಾಗಿ ಜೊತೆಯಾಗಿರಿ ಮತ್ತು ಶಾಂತಿಯ ಈ ಯುದ್ಧವನ್ನು ಪ್ರಾರಂಭಿಸಿ. ನೀಲಿನ ಮಾತುಗಳನ್ನ ಕೇಳಿದ ಮೇಲೆ ಎಲ್ಲರೂ ಸೈನ್ಯರು ಜೋರಾಗಿ ಯುದ್ಧ ಮಾಡಲು ಪ್ರಾರಂಭಿಸ್ತಾರೆ. ಶಾರ್ಕ್ ರಾಜನು ಅವನ ಸಾವಿರಾರು ಸೈನ್ಯಗಳನ್ನ ಕಳಿಸ್ತಾನೆ. ಅವರ ಸೈನ್ಯದಲ್ಲಿ ಏಡಿಗಳು ಕೂಡ ಇದ್ದವು. ಆದರೆ ವರ್ಷದಿಂದ ನಡೆಯುತ್ತಿದ್ದ ಯುದ್ಧದಲ್ಲಿ ಶಾರ್ಕ್ ಸೈನ್ಯವು ಈ ಹಳೆಯ ಸೈನ್ಯದ ಎದುರುಗಡೆ ನಾಶವಾಗಲು ಪ್ರಾರಂಭವಾಯಿತು. ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಸೈನಿಕರು ಈ ಚಿಕ್ಕ ಹುಡುಗನ ಸೈನ್ಯದ ಮುಂದೆ ಏಕೆ ಸೋತರು ಅಂತ ಗೊತ್ತಾಗ್ತಿಲ್ಲ. ಇವನು ಹೊಸ ಕಾಲದ ಹೊಸ ಮಸಿಯ ಶಾರ್ಕ್ ರಾಜ. ಅವನನ್ನು ಎದುರಿಸುವುದು ಅಷ್ಟು ಸುಲಭವಾಗಿಲ್ಲ. ದೂತ್ನ ಮಾತುಗಳನ್ನ ಕೇಳಿ ಶಾರ್ಕ್ ರಾಜನಿಗೆ ಅತಿಯಾದ ಕೋಪವು ಬರಲು ಪ್ರಾರಂಭವಾಯಿತು. ಅಂತ್ಯದಲ್ಲಿ ಸ್ವಯಂ ಶಾರ್ಕ್ ರಾಜನೇ ಬಂದು ಯುದ್ಧ ಕೇಳಿದ್ದಾನೆ. ಅವನ ಕಣ್ಣುಗಳಲ್ಲಿ ಕ್ರೂರತೆ ತುಂಬಿ ತುಳುಕ್ತಿತ್ತು. ಮತ್ತೆ ಅವನ ಕೈಗಳಲ್ಲಿ ಕಪ್ಪಾದ ಶಂಖವೂ ಇತ್ತು. ಇದು ಎಂಥ ಶಂಖವೆಂದರೆ ನೀರಿನಲ್ಲಿ ಜೋರಾಗಿ ಶಬ್ದ ಮಾಡತಕ್ಕದ್ದು. ಶಾರ್ಕ್ ರಾಜನು ನೋಡ್ತಾನೆ ನೀಲ್ ಅವನ ತ್ರಿಶೂಲದಿಂದ ಎಲ್ಲ ಸೈನ್ಯಗಳನ್ನು ನಾಶ ಮಾಡ್ತಾ ಇರೋದನ್ನ. ನೀಲ್, ನೀನು ಯಾರೇ ಆಗಿರೋ ನಿನ್ನ ಅಂತ್ಯ ಇಂದು ನಿಶ್ಚಿತ. ಶಾರ್ಕ್ ರಾಜನು ಅವನ ಕಪ್ಪಾದ ಶಂಖದಲ್ಲಿ ಊದಲು ಪ್ರಾರಂಭಿಸ್ತಾನೆ. ಆ ಶಂಖದಿಂದ ಆಗ ನೀಲವಾದ ಒಂದು ಹೊಗೆ ಬರಲು ಪ್ರಾರಂಭ ಆಗುತ್ತೆ. ಮತ್ತೆ ಅದು ಇಡೀ ಸಮುದ್ರ ಹಾಗೂ ಸೈನಿಕರ ನಡುವೆ ಹರಿದಾಡಲು ಶುರುವಾಗತ್ತೆ. ಇದರ ಕಾರಣ ನೀಲಿನ ಸೈನ್ಯವು ಯುದ್ಧ ಮಾಡಲು ಕಷ್ಟವಾಗತ್ತೆ. ಎಲ್ಲ ಮೂರ್ಛೆ ಹೋಗ್ತಾರೆ. ಆದ್ರೆ ಶಾರ್ಕ್ ರಾಜ ಮತ್ತೆ ಅವನ ಸೈನ್ಯಕ್ಕೆ ಮಾತ್ರ ಏನೂ ಆಗೋದೇ ಇಲ್ಲ. ಇಲ್ಲ, ಈ ರೀತಿ ಆಗಬಾರದು. ನೀನು ನನ್ನನ್ನು ಸೋಲಿಸಲಾಗೋದು. ಶಾರ್ಕ್ ರಾಜ ಗೆಲ್ಲಬಾರದು. ನಾನು ಆ ರೀತಿ ಆಗಲು ಬಿಡುವುದಿಲ್ಲ. ಆಗ ಅಚಾನಕವಾಗಿ ನೀಯಾ ಅಲ್ಲಿಗೆ ಬರ್ತಾಳೆ. ಅವಳ ಜಾದುವಿನ ಕೋಲಿಂದ ಇಡೀ ನೀಲಿಯ ಹೊಗೆಯನ್ನು ಎಲ್ಲ ಅದರಲ್ಲಿ ಆವರಿಸ್ಕೊಳ್ತಾಳೆ. ಇದರ ಕಾರಣದಿಂದ ನೀಲ್ ಮತ್ತೆ ಅವನ ಸೈನ್ಯ ಬಚಾವಾಗತ್ತೆ. ಇಲ್ಲ, ಇದು ಸಾಧ್ಯವಿಲ್ಲ. ಕ್ಷಮಿಸಿ ಶಾರ್ಕ್ ರಾಜ, ಆದರೆ ಈಗ ನೀವು ಕೂಗಾಡಬಾರದು, ಓಡಬೇಕು.
ನೀಲ್ ನಮಗಿಂತಲೂ ಹೆಚ್ಚು ಬಲಶಾಲಿ. ಹಾಗಾಗಿ ಈಗ ಹೋರಾಡುವುದನ್ನು ಬಿಟ್ಟು ಓಡುವುದೇ ಒಳ್ಳೆಯದು. ದೂತ್ನ ಮಾತುಗಳನ್ನ ಕೇಳಿದ್ಮೇಲೆ ಶಾರ್ಕ್ ರಾಜನಿಗೆ ಯೋಚನೆ ಬಂತು. ಮತ್ತೆ ತಡ ಮಾಡದೆ ಅವನು ಒಂದೇ ಕ್ಷಣದಲ್ಲಿ ಓಡೋಗ್ತಾನೆ. ನೀಲಾಗ ತ್ರಿಶೂಲವನ್ನು ಕೈಗೆತ್ತಿಕೊಂಡು ಜೋರಾಗಿ ಹೇಳ್ತಾನೆ, ಸಮುದ್ರ ನನ್ನದು. ಮತ್ತಿದಕ್ಕೇನಾದ್ರೂ ಯಾರಾದರೂ ತೊಂದರೆಯುಂಟು ಮಾಡಲು ಮುಂದೆ ಬಂದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನೀರವನ ತ್ರಿಶೂಲ ತಗೊಂಡು ಜೋರಾಗಿ ಶಾರ್ಕ್ ರಾಜನಿಗೆ ಹಾಕ್ತಾನೆ. ಅದು ಮುಂದೆ ಹೋಗುತ್ತೆ. ನೀಲ್ನ ತ್ರಿಶೂಲ ಜಲದಲ್ಲಿದ್ದ ಎಲ್ಲ ವಸ್ತುಗಳನ್ನು ಭೇದಿಸುತ್ತಾ ಹೋಗಿ ಸೀದಾ ಶಾರ್ಕ್ ರಾಜನ ಎದೆಗೆ ಚುಚ್ಚು ಬಿಡುತ್ತೆ. ಆಗ ಶಾರ್ಕ್ ರಾಜನ ನಾಶವು ಅಂತ್ಯಗೊಳ್ಳುತ್ತೆ. ನಾನು ಮಾಡಿ ತೋರಿಸಿದೆ. ನಾವು ಗೆದ್ಬಿಟ್ವಿ ಗೆಳೆಯರೇ, ನಾವು ಗೆದ್ಬಿಟ್ವಿ. ಎಲ್ಲರೂ ನೀಲ್ನ ಮಾತುಗಳನ್ನ ಕೇಳಿ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ. ಶಾರ್ಕ್ ರಾಜನ ಸೋತಿದ್ದ ಸೈನ್ಯವು ನೀಲ್ ರಾಜನಿಗೆ ಶಾಮೀಲಾಗ್ತಾರೆ. ಜೊತೆಗೆ ಶಾರ್ಕ್ ರಾಜನ ದೂತ ಕೂಡ. ಕೊನೆಯದಾಗಿ ಸೈನಿಕರ ಆತಂಕವು ಸಮಾಪ್ತಿಯಾಯಿತು. ಮತ್ತೆ ಅಟ್ಲಾಂಟಿಸ್ಗೆ ಅವರ ಅಸಲಿ ವಾರಸ್ದಾರ ಸಿಕ್ಬಿಟ್ಟ.